ಎಲ್ರಿಗೂ ನಮಸ್ಕಾರ. ಇದ್ದಂಗೆ ಹೇಳೋ ನಮ್ಮ ಚಾನಲ್ಗೆ ಸ್ವಾಗತ. ಸಂಜೆ ಮಳೆ ಬಂದು ನಿಂತ ಮೇಲೆ ನಮ್ಮ ಮನಸ್ಸು ಎಳೆಯೋದು ಇಲ್ಲ ಎಣ್ಣೆ ಕಡೆ ಇಲ್ಲ ಒಳ್ಳೆ ತಿಂಡಿ ಕಡೆ. ಸರಿ ಅಂತ ನಾವು ಬಂದಿದ್ದೆ ಫಸ್ಟ್ ಬ್ಲಾಕಲ್ಲಿರೋ ಫುಡ್ ಸ್ಟ್ರೀಟ್ಗೆ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡ್ತೀನಿ, ಚೆಕ್ ಮಾಡಿ. ಫುಡ್ ಸ್ಟ್ರೀಟ್ ಅಂದರೆ ನೀವು ವಿ ಪುರಂ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬರ್ಬೇಡಿ. ಇಲ್ಲಿ 5ರಿಂದ 10 ಅಂಗಡಿ ಇದ್ರೆ ಜಾಸ್ತಿ. ಇಲ್ಲಿ ಸಿಗೋ ಮೇನ್ ಡಿಶಸ್ ಅಂದರೆ ಚಾಟ್ಸು, ಗೋಬಿ, ದೋಸೆ. ನನ್ನ ಕಂಡಿದ್ದಷ್ಟೇ, ಮಿಕ್ಕಿದ್ದನ್ನ ನೀವು ಬಂದು ಎಕ್ಸ್ಪ್ಲೋರ್ ಮಾಡಿ. ಸ್ಟ್ರೀಟ್ ಫುಡ್ ಆದರೂ ಒಂಚೂರು ಹೆಲ್ದಿ ಆಪ್ಷನ್ಸ್ ಚೂಸ್ ಮಾಡೋಣ ಅಂತ ನಾವು ಬಂದಿದ್ದೆ ಪಾಲಕ್ ಗೋಬಿ ತಿನ್ನೋಕ್ಕೆ. ಸ್ಕೂಲ್ ಮುಗಿಸಿ ಅವ್ರ ಚಿಕ್ಕ ಮಗನ ಅವ್ರ ಮಮ್ಮಿಗೆ ಹೆಲ್ಪ್ ಮಾಡೋಕ್ಕೆ ನಿಂತಿದ್ದಾನಲ್ಲ, ಅದನ್ನು ನೋಡಿ ಖುಷಿಯಾಗಿ ಅಂಗಡಿಗೆ ಬಂದೆ. ಅವ್ರ ಮೆನ್ಯೂ ಒಂದು ಸ್ವಲ್ಪ ಕೇಳಿ. ಪಾಲಕಲ್ಲಿ ಪ್ರೋಟೀನ್ ಇರುತ್ತೆ ಅಂದ್ಬಿಟ್ಟು ಡೈಲಿ ಇದನ್ನು ತಿನ್ನೋದಲ್ಲ, ಅದೊಂದು ದೊಡ್ಡ ದಡ್ತನ ಆಗುತ್ತೆ, ನೆನಪಿರಲಿ. ವಾರಕ್ಕೆ ಒಂದು ದಿವಸ ಓಕೆ. ಇಲ್ಲಿ ಅವರು ನಾರ್ಮಲ್ ಗೋಬಿನೂ ಮಾಡ್ತಾರೆ. ಜಡಿ ಮಳೆಯಲ್ಲಿ ಆ ಗೋಬಿ ಪ್ರಿಪರೇಷನ್ ನೋಡ್ಕೊಂಡು ನಿಂತ್ಕೊಳ್ಳೋದೇ ಬಾಯಲ್ಲಿ ನೀರು ಬರುತ್ತೆ. ಅಂದಂಗೆ ಇವ್ರು ಗೋಬಿ ಪ್ರಿಪೇರ್ ಮಾಡೋದು ಕ್ಯಾಬೇಜಲ್ಲಿ. ನಮ್ಮನೇಲೂ ಅವಾಗವಾಗ ಮಾಡ್ತಾರೆ ಕಣ್ರಿ. ಆದರೆ ನಮ್ಮಮ್ಮನ್ನ ಮಾಡಿಕೊಡು ಅಂತ ಕೇಳಿದ್ರೆ ಪಾತ್ರೆ ನೀನು ತೊಳಿತ್ಯಾಕಂದ ಅಂತ ಕೇಳ್ತಾರೆ. ಆ ಪಾತ್ರೆಗಳನ್ನ ತೊಳೆಯೋದು ನೆನೆಸ್ಕೊಂಡ್ರೆ ಅಂಗಡಿಗೆ ಹೋಗಿ ಒಂದು ಪ್ಲೇಟ್ ತಂದ್ಬಿಡೋದೇ ಒಳ್ಳೆಯದು ಅನಿಸುತ್ತೆ. ನೀವು ಇದೇ ಪರಿಸ್ಥಿತಿಲಿದ್ದರೆ ಒಂದು ಕಮೆಂಟ್ ಮಾಡಿ. ಫೈನಲಿ ನಾವು ಫಸ್ಟ್ ಆರ್ಡರ್ ಮಾಡಿದ್ದು ಮಶ್ರೂಮ್ ಮಂಚೂರಿ ಬಂದಿದೆ. ನಮ್ಮ ಚಾನಲಲ್ಲಿ ನಾವು ಇದ್ದಂಗೆ ಹೇಳ್ತೀವಿ, ಇದರ ಟೇಸ್ಟ್ ಅಂತೂ ಬೊಂಬಾಟ್. ಖಂಡಿತ ನಿಮ್ಮ ಟೈಮು ದುಡ್ಡನ್ನ ವೇಸ್ಟ್ ಮಾಡೋಕ್ಕೆ ನಾವು ಇಷ್ಟಪಡಲ್ಲ. ಬಿಸಿಯಾಗಿ ತಿಂತಾಯಿದ್ರೆ ನಿಲ್ಸೋಕ್ಕೆ ಮನಸ್ಸಾಗಲ್ಲ. ವೀಡಿಯೋಗೆ ಟೇಸ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದವನು ಅದು ಅರ್ಧ ಪ್ಲೇಟ್ ಮುಗಿಯೋ ತನಕನೂ ಬಿಡಲಿಲ್ಲ. ನಾವು ನೆಕ್ಸ್ಟ್ ಆರ್ಡರ್ ಮಾಡಿದ್ದೆ ಅವ್ರ ಮೋಸ್ಟ್ ಅವೈಟೆಡ್ ಪಾಲಕ್ ಗೋಬಿ. ಇದು ಹಾಫ್ ಪ್ಲೇಟು, ಕ್ವಾಂಟಿಟಿ ಪರವಾಗಿಲ್ಲ. ಇದನ್ನು ಟೇಸ್ಟ್ ಮಾಡಿದವನಿಗೆ ಶಾಕ್ ಆದಿತ್ತು, ಯಾಕೆಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರ ಇದಿರಲೇ ಇಲ್ಲ. ಆ ಮಶ್ರೂಮ್ ಗೋಬಿನ ಗ್ಯಾಪ್ ಬಿಡ್ದಂಗೆ ಖಾಲಿ ಮಾಡಿದ್ದು ನನಗೆ ಇದನ್ನು 2 ಪೀಸು ತಿನ್ನೋಕ್ಕಾಗಿಲ್ಲ. ಇದಕ್ಕಿಂತ ಬೆಟರ್ ಅವ್ರು ನಾರ್ಮಲ್ ಗೋಬಿನೇ ಟ್ರೈ ಮಾಡಿ, ಚೆನ್ನಾಗಿರ್ಬೋದು. ಲಾಸ್ಟ್ ಆ್ಯಂಡ್ ಫೈನಲ್ ಅವ್ರ ಪನ್ನೀರ್ ಗೋಬಿ. ಇದು ಹಾಫ್ ಪ್ಲೇಟು, ಕ್ವಾಂಟಿಟಿ ಓಕೆ. ಟೇಸ್ಟ್ ನೋಡಿ ಹೇಳ್ತೀನಿ ಬನ್ನಿ. ನೀವೇನಾದರೂ ಪನ್ನೀರ್ ಮಂಚೂರಿ ಟ್ರೈ ಮಾಡ್ತಿದ್ರೆ ಯಾವತ್ತೂ ಅದನ್ನು ಬಿಸಿ ತಿನ್ನೋಕ್ಕೆ ಟ್ರೈ ಮಾಡಿ, ಯಾಕೆಂದರೆ ಆರೋದ್ಮೇಲೆ ಗಟ್ಟಿ ಆಗುತ್ತೆ. ವಿಡಿಯೋ ಮಾಡೋ ಬರದಲ್ಲಿ ಪನ್ನೀರ್ ಗಟ್ಟಿ ಆಯಿತು. ಟೇಸ್ಟ್ ಚೆನ್ನಾಗಿದೆ, ಆದರೆ ಆ ಫೀಲ್ ಕೊಡಲಿಲ್ಲ. ನೆನಪಿರಲಿ, ನಿಮ್ಮ ಪ್ರೀತಿ ವಿಶ್ವಾಸನೇ ನಮ್ಮನೆ ಅಕ್ಕಿ ಬೇಳೆ.